ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕಾವು ಜೋರಾಗುತ್ತಿದೆ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಬಿಜೆಪಿ ನಾಯಕರು ಕಮಲ ಅರಳಿಸಲು ಪಣ ತೊಟ್ಟಿ ನಿಂತಿದ್ದಾರೆ. ಜೊತೆಗೆ ಕ್ಷೇತ್ರದ ಅಲ್ಪಸಂಖ್ಯಾತ ಮತದಾರರಲ್ಲಿನ ಅಸಮಾಧಾನ ಕಾಂಗ್ರೆಸ್ಗೆ ಆತಂಕ ಉಂಟು ಮಾಡಿದ್ರೆ ಇದು ಬಿಜೆಪಿಗೆ ಗೆಲುವಿನ ಭರವಸೆ ಮೂಡಿಸಿದೆ. ಹಾಗೆ ಬಿಜೆಪಿಯಲ್ಲಿನ ಒಗ್ಗಟ್ಟು ಇತಿಹಾಸ ಬರೆಯುವ ಮುನ್ಸೂಚನೆ ನೀಡುತ್ತಿದೆ. ಇದರ ನಡುವೆ ದಾವಣಗೆರೆಯಲ್ಲಿ ಒಂದು ಹೊಸ ಭರವಸೆಯ ಯುವಕ ಬಿಜೆಪಿಗೆ ಸಿಕ್ಕಿದ್ದಾನೆ. ಭವಿಷ್ಯದಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ವಿಜಯದ ಯಾತ್ರೆಗೆ ಕೈ ಜೋಡಿಸುವ ಸೂಚನೆ ನೀಡಿರುವ ಯುವಕ ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರನ್ನು ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ. ಬಿಜೆಪಿ ಸೇರದೆ ಕೇಸರಿ ಪಕ್ಷಕ್ಕೆ ಗೆಲುವಿನ ಪ್ರತಿಜ್ಞೆ ಮಾಡಿದವರ್ಯಾರು? 2029ರ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗ್ತಾರಾ ಆ ಯುವಕ? ಹಾಗಾದ್ರೆ ಕಾಂಗ್ರೆಸ್ಗೆ ತೊಡೆ ತಟ್ಟಿದವರ್ಯಾರು? ವೀಕ್ಷಕರೇ ನೋಡಿ, ಇನ್ಸೈಟ್ IAS ಸಂಸ್ಥಾಪಕ ವಿನಯ್ ಕುಮಾರ್ GB ಅವರ ರಾಜಕೀಯ ಪ್ರವೇಶ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ. ಅದು ಉಪಚುನಾವಣೆ ಹೊತ್ತಲ್ಲಿ ವಿನಯ್ ಕುಮಾರ್ ಅವರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರ ಪರವಾಗಿ ಪ್ರಚಾರ ಧೂಳೆಬ್ಬಿಸಿದೆ. ವಿಶೇಷವಾಗಿ ಕಾಂಗ್ರೆಸ್ ಕುಟುಂಬ ರಾಜಕಾರಣದ ವಿರುದ್ಧ ಸಿಡಿದೆದ್ದು ಬಿಜೆಪಿಯ ಅಹಿಂದ ಅಭ್ಯರ್ಥಿ ಟಿ ಶ್ರೀನಿವಾಸ್ ದಾಸಕರಿಯಪ್ಪ ಗೆಲುವಿಗೆ ಡೊಂಕ ಕಟ್ಟಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರ ಒಗ್ಗಟ್ಟಿನ ಹೋರಾಟದ ಜೊತೆಗೆ ಯಂಗ್ ಟರ್ಕ್ ಬಿಜೆಪಿ ಬೆಂಬಲಕ್ಕೆ ನಿಂತಿರುವುದು ಕಾಂಗ್ರೆಸ್ ನಿದ್ದೆಗೆಡಿಸಿದೆ. ಬಿಜೆಪಿ ಸೇರದೆ ಪಕ್ಷದ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ. ಹಾಗೆ ಕಾಂಗ್ರೆಸ್ನ ಅಭಿವೃದ್ಧಿ ವಿರೋಧಿ ನಡೆ ಹಾಗೂ ಅಹಿಂದ ವರ್ಗವನ್ನು ಕಡೆಗಣಿಸಿರುವುದನ್ನು ವಿರೋಧಿಸಿ ಆಕಾಡಕ್ಕಿಳಿದಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ಫಲಾಪೇಕ್ಷವಿಲ್ಲದೆ ಅಹಿಂದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಇದೇ 3ರಿಂದ ಪಾದಯಾತ್ರೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಹಾಗಾದರೆ ವಿನಯ್ ಕುಮಾರ್ GB ಬಿಜೆಪಿಗೆ ಸೇರ್ತಾರಾ? ಹೌದು, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಆಕಾಡಕ್ಕಿಳಿದು 30,000ಕ್ಕೂ ಅಧಿಕ ವೋಟ್ ಪಡೆದಿದ್ದ ವಿನಯ್ ಕುಮಾರ್ ಸದ್ಯದಲ್ಲೇ ಬಿಜೆಪಿ ಸೇರ್ಪಡೆ ಆಗುವುದಾಗಿ ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ನೀಡುವ ಕುರಿತು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಚರ್ಚೆಯಾಗಿತ್ತು. ಹಿಂದುಳಿದ ವರ್ಗದ ನಾಯಕನಿಗೆ ಟಿಕೆಟ್ ನೀಡಬೇಕು ಎಂಬ ಅಭಿಪ್ರಾಯವು ಕೇಳಿ ಬಂದಿತ್ತು. ಆದರೆ ಕೊನೆಯ ಹಂತದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟ್ ನೀಡುವ ಮೂಲಕ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿದೆ. ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದ್ರೂ ವಿನಯ್ ಕುಮಾರ್ ಅವರಿಗೆ ಬೇಸರವಿಲ್ಲ. ಬಿಜೆಪಿ ಗೆಲುವಿಗೆ ಶ್ರಮಿಸುವುದಾಗಿ ಹೇಳಿದ್ದಾರೆ. 2029ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸುವ ಕನಸನ್ನು ವಿನಯ್ ಕುಮಾರ್ GB ಹೊಂದಿದ್ದಾರೆ ಎನ್ನಲಾಗ್ತಿದೆ. ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಮುದಾಯದವರೇ ಸಂಸದರು ಆಗಿರುವುದರಿಂದ ಬಿಜೆಪಿ ಲಿಂಗಾಯತರಿಗೆ ಟಿಕೆಟ್ ಕೊಡುವುದು ಕೂಡ ಡೌಟ್ ಎನ್ನಲಾಗ್ತಿದೆ. ಹಿಂದುಳಿದ ವರ್ಗದ ನಾಯಕನತ್ತ ಚಿತ್ತ ಹರಿಸಬಹುದು. ಹಾಗೆ GM ಸಿದ್ದೇಶ್ವರ್ ಅವರು ವಯಸ್ಸಿನ ಕಾರಣದಿಂದ ಸ್ಪರ್ಧಿಸುತ್ತಿಲ್ಲ. ಅವರ ಧರ್ಮ ಪತ್ನಿಯ ಸ್ಪರ್ಧೆ ಕೂಡ ಡೌಟ್ ಎಂಬ ಮಾತುಗಳು ಕೇಳಿಬರುತ್ತಿವೆ. ಸಿದ್ದೇಶ್ವರ್ ಕುಟುಂಬಕ್ಕಿಂತ ಹಿಂದುಳಿದ ವರ್ಗದ ಯುವಕನತ್ತ ಬಿಜೆಪಿ ಚಿತ್ತ ಹರಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸದ್ಯ ಬಿಜೆಪಿಯಲ್ಲಿರುವ ಕುರುಬ ಸಮುದಾಯದ ನಾಯಕರಿಗೆ ಚಾರ್ಮ್ ಇಲ್ಲ. ಇದರ ಲಾಭವನ್ನು ಬಿಜೆಪಿ ವಿನಯ್ ಕುಮಾರ್ ಮೂಲಕ ತುಂಬಿಕೊಳ್ಳಬಹುದು. ಹಾಗೆ ರಾಜ್ಯ ನಾಯಕತ್ವಕ್ಕೂ ವಿನಯ್ ಕುಮಾರ್ ಅವರ ಮೇಲೆ ಒಲವಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಪೈಪೋಟಿ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರು ಕೊನೆ ಹಂತದಲ್ಲಿ ಕೈ ಹಿಡಿಯಲಿದ್ದಾರೆ ಅಂತ ನಂಬಿಕೊಂಡಿದೆ ಮತ್ತು ಬಿಜೆಪಿಗೆ ಒಗ್ಗಟ್ಟಿನ ಬಲವಿದೆ. ಜೊತೆಗೆ ವಿನಯ್ ಕುಮಾರ್ ಬೆಂಬಲ ಇದೆ. ಕನಿಷ್ಠವೆಂದರೂ ವಿನಯ್ ಕುಮಾರ್ 5ರಿಂದ 10,000 ವೋಟ್ ಡೈವರ್ಟ್ ಮಾಡಬಲ್ಲ ತಾಕತ್ತು ಇದೆ ಅಂತ ಹೇಳಲಾಗ್ತದೆ. ಅಂತಿಮ ಫಲಿತಾಂಶ ಏನಾಗಲಿದೆ ಎಂಬುದು ಮೇ 9ಕ್ಕೆ ಗೊತ್ತಾಗಲಿದೆ.